हरिं गरासनगर्भ्यदां नलसिकां सौं क्लीं कलां बिभ्रतीं सवर्णां वरदारणीं च वरसदां दौतां तनेत्रोज्ज्वलां वन्दे पृष्ठकपासमङ्कुशधरां स्रग्भूषितामुज्ज्वलां त्वां गौरीं त्रिपुरां फरात्वरकलां श्रीचक्रसञ्चारणीं पद्मानने पद्मपत्रे पद्मप्रिये पद्मदलायताक्षीं विश्वप्रिये विष्णुमनोनुकूले त्वत्पादपद्मं मयि सन्निधत्स्वां या सा पद्मासनस्था विपुलकटितटी पद्मपत्रायताक्षीं श्रीं अम्बां भगवतीं श्रीं ललितां राजराजेश्वरीं महाकाली महालक्ष्मी देवताभ्यो नमः। गौरीन्ममाय सलिलानिक्षत्तद्विपदीं सां चतुष्पदीं अष्टापदी नवपदीं बहुशीं सहस्राक्षरां परमे व्योमन् जातवेदसे सनुभाम सोमं राधयतो निदहाति वेदाः सनः दुर्गाणि विश्वानावेव सिन्धुं दुरितात्यग्निः त्वामग्निवर्णां तपसाज्वलन्तीं वैलोचनीं कर्मबले तुष्टां दुर्गां देवीगुं शरणमहं प्रपद्ये। गौरीन्ममाय सलिलानिक्षत्तद्विपदीं सां चतुष्पदीं अष्टापदी नवपदीं बहुशीं सहस्राक्षरां परमे व्योमन् महालक्ष्मी देवताभ्यो नमः। ब्राह्मी माहेश्वरी कौमारी वैष्णवी वाराही इंद्राणी चामुंडां चंडिकां महाकाली महालक्ष्मी समेत श्रीमद्महाललितां भाला त्रिपुर सुंदरी चक्रेश्वरी ಬಾಲಾಂಬಿಕಾಯ ನಮಃ. ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಸತ್ಯಾಸತ್ಯತೆಗಳನ್ನ ಸರಿಯಾಗಿ ಅರಿತು ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ಲಿಕ್ಕೆ ಮುಂದಾದ್ರೆ ಹೆಚ್ಚಿನ ಫಲಗಳು ಖಂಡಿತ ನಿಮ್ಮದಾಗತ್ತೆ. ಹಾಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ನೋವಿನ ಸಂಗತಿಗಳನ್ನ ದೂರ ಮಾಡಿಕೊಂಡು ಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ತಾಯಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡತಕ್ಕಂಥದ್ದು ಶ್ರದ್ಧೆಯಿಂದ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಫಲಗಳು ನಿಮ್ಮದಾಗತ್ತೆ. ಅದರಲ್ಲೂ ಇವತ್ತಿನ ದಿವಸ ರಾಹುಕಾಲದಲ್ಲಿ, ಮಧ್ಯಾಹ್ನಿಕ ರಾಹುಕಾಲದಲ್ಲಿ ತಾಯಿ ದುರ್ಗೆಯನ್ನ ಪ್ರಾರ್ಥನೆ ಮಾಡಿದ್ರೆ ದುಃಖಗಳನ್ನ ದೂರ ಮಾಡ್ಕೊಳ್ಬೋದಾಗತ್ತೆ. ಹಾಗೆ ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು ಇವತ್ತು ತಪ್ಪದಿರ ತಾವು ಮಾಡಬೇಕಾಗಿರ್ತಕ್ಕಂಥದ್ದು, ಒಂದು ಚಿಟಿಗೆಯಷ್ಟು ತೊಗರಿ ಬೇಳೆ, ಒಂದು ಚಿಟಿಗೆಯಷ್ಟು ಅಕ್ಕಿ ಮತ್ತು ತೊಗರಿ ಬೇಳೆಯನ್ನ ಏಕಕಾಲದಲ್ಲೇ ತರಿಸಿ ದೃಷ್ಟಿ ತೆಗೆದು ಅದನ್ನ ದಕ್ಷಿಣಕ್ಕೆ ಹಾಕಿ, ಹಾಗೆ ಬರೀ ಹಣೆಯಲ್ಲಿಲ್ದಿರ ಒಂದಿಷ್ಟು ಗಂಧ ಕುಂಕುಮವನ್ನ ಹಚ್ಕೊಳ್ಳಿ. ಹಾಗೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ನಿಮ್ಮ ಮನಸ್ಸಲ್ಲಿ ಏನ್ ಹೇಳುತ್ತೋ ನಿಮ್ಮ ಮನಸ್ಸಿಗೆ ಮೊದಲನೇ ಆದ್ಯತೆ. ಹೇಳುವವರ ಮಾತನ್ನ ಬಿಟ್ಟು ನಿಮ್ಮ ಮನಸ್ಸಲ್ಲಿ ಸರಿ ಅನ್ಸದ್ದನ್ನ ಮಾತ್ರ ಕೈಗೆತ್ಕೊಳ್ಳಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ಅನುಭವಿಸ್ತಾ ಇರತಕ್ಕಂಥ ಕಷ್ಟಗಳಿದೆಯಲ್ಲ, ಅಬ್ಬಬ್ಬಾ ಅದು ಹೇಳ್ತಿರುದು. ಆದ್ರೆ ಏನೇ ಆದ್ರೂ ನಿಮ್ಮ ಒಳಮನಸ್ಸಲ್ಲಿ ನೀವು ಒಳಮನಸ್ಸಲ್ಲಿ ಏನ್ ತೀರ್ಮಾನ ತಗೊಳ್ತೀರಿ ಅದು ಇವತ್ತು ನಡೆಯುತ್ತೆ. ಹಾಗೆ ಇವತ್ತಿನ ದಿವಸ ನಿಮ್ಮ ಕೆಲಸಗಳಲ್ಲಿ ಒಂದು ಬದಲಾವಣೆನೂ ಇದೆ. ಆ ಬದಲಾವಣಾ ಕಾಲ ಯಾವಾಗ? ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ. 2 ರಿಂದ 4:20 ಮಧ್ಯದಲ್ಲಿ ಒಂದಷ್ಟು ಬದಲಾವಣೆಯನ್ನು ತಂದುಕೊಂಡ್ರೆ ಇನ್ನಷ್ಟು ಅದ್ಭುತವಾದ ಫಲವನ್ನ ತಾವು ನಿಮ್ಮದಾಗಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ವೃಷಭ ರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತಿನ ವ್ಯಾಪಾರ, ವ್ಯವಹಾರ, ವೃತ್ತಿ ಧರ್ಮದ ಅಭಿವೃದ್ಧಿ, ಕೆಲಸ ಕಾರ್ಯಗಳ ಬಗ್ಗೆ ಗಮನ ಕೊಡ್ತಕ್ಕಂಥದ್ದು. ಯಾವುದೇ ಒಂದು ಕೆಲಸ ಕಾರ್ಯಗಳಾದ್ರೂ ಬೆಳಗ್ಗಿನಿಂದಲೇ ಹುಮ್ಮಸ್ಸಲ್ಲಿದ್ದೀರಿ, ಹುರುಪಲ್ಲಿದ್ದೀರಿ, ಎಲ್ಲಾದ್ರೂ ಒಂದು ಪ್ರಯಾಣವನ್ನು ಬೆಳೆಸಬೇಕು ಅಂತಿದ್ದೀರಿ, ದೇವತಾ ದರ್ಶನ ಮಾಡಬೇಕು ಅಂತಿದ್ದೀರಿ, ಜೊತೆಗೆ ಆಧ್ಯಾತ್ಮಿಕವಾಗಿ ಒಂದಿಷ್ಟು ಆರ್ಥಿಕ ಪರಿಸ್ಥಿತಿಯನ್ನ ಬಲಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಬಹಳಷ್ಟು ಇದೆ. ಇವತ್ತು ನಿಮ್ಮ ತಲೆಯಲ್ಲಿ ಓಡ್ತಾ ಇರ್ತಕ್ಕಂಥ ವೇಗ ಇದೆಯಲ್ಲ, ಪ್ರತಿಯೊಂದು ವಿಚಾರಗಳನ್ನು ಸಹಿತ ಯೋಚನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕಿಟ್ಟು ಅದರಿಂದ ಲಾಭವನ್ನು ಗಳಿಸಬೇಕು ಎಂಬತಕ್ಕಂಥ ಆಲೋಚನೆಯಲ್ಲಿ ಇದ್ದೀರಿ. ಇವತ್ತಿನ ಫಲಾಫಲಗಳಲ್ಲಿ ತಾವು ಅಂದುಕೊಂಡಷ್ಟು ಲಾಭವೇ ಇದೆ, ಆದ್ರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಒಂದಷ್ಟು ಮನಸ್ಸಿಗೆ ನೋವಿದೆ. ಹಾಗೆ ಒಂದಷ್ಟು ಜನಕ್ಕೆ ಅರ್ಧ ತಲೆನೋವಿಂದ ಒದ್ದಾಡುವಂತಹ ಪರಿಯವೂ ಇದೆ. ಹಾಗೆ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ನಿಮ್ಮ ಆರೋಗ್ಯದಲ್ಲಾಗುವಂತಹ ವ್ಯತ್ಯಾಸಗಳನ್ನ ಸರಿಪಡಿಸ್ಕೊಳ್ಬೇಕು. ಮತ್ತೆ ಇವತ್ತು ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಜಾಗೃತರಾಗಿರ್ಬೇಕು. ಹಾಗೆ ಸಾಧ್ಯವಾದಷ್ಟು ಇವತ್ತು ಕಾಲನ್ನ ನೋಡ್ಕೊಂಡೇ ನಡೀರಿ. ಯಾಕೆಂದ್ರೆ ಇವತ್ತಿನ ದಿವಸ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಕಾಲಿಡುತ್ತಕ್ಕಂಥದ್ದು, ಕಾಲಿನ ಹೆಬ್ಬೆರಳಿಗೆ ಪೆಟ್ಟು ಮಾಡ್ಕೊಳ್ತಕ್ಕಂಥ ಸಾಂದ್ರತೆಗಳು ಇವತ್ತಿದೆ. ಹಾಗಾಗಿ ನೋಡಿ, ಲಾಭ ನಷ್ಟ ಇದೆ, ಆರೋಗ್ಯದಲ್ಲಾಗುವ ವ್ಯತ್ಯಾಸ ಇದೆ, ಮನುಷ್ಯನ ಬಂದು ಹೋಗುವಂತ ಕೆಲವಷ್ಟು ಗಂಡಾಂತರಗಳು ಇರುತ್ತೆ. ಹಾಗೆ ವೃಷಭ ರಾಶಿಯವರಿಗೆ ಎಲ್ಲವೂ ಒಳಿತಂತಲ್ಲ, ಎಲ್ಲವೂ ಕೆಡಕಂತಲ್ಲ, ಆದ್ರೆ ಇವತ್ತು ಎಚ್ಚರಿಕೆ ಬೇಕಾಗಿದೆ. ಹಾಗೆ ಸಾಧ್ಯವಾದಷ್ಟು ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಸಾಧ್ಯವಾದ್ರೆ ಏನಾದ್ರು ಒಂದಿಷ್ಟು ದವಸ ಧಾನ್ಯಗಳನ್ನ ಯಾವ್ದಾದ್ರು ವೃಕ್ಷಗಳ ಹತ್ರ, ಗಿಡಮರಗಳ ಹತ್ರ ಹಾಕಿ ಪಕ್ಷಿಗಳಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸಿದ್ದೆ ಆದ್ರೆ ಇನ್ನೊಂದು ಹೆಜ್ಜೆ ಮುಂದಕ್ಕಿಟ್ಟು ನೀವು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಇವತ್ತು ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ಹಣಕಾಸಿನ ವಿಚಾರ ಪರವಾಗಿಲ್ಲ, ದೊಡ್ಡದಾದಂತಹ ಜವಾಬ್ದಾರಿ, ಸಾಕಷ್ಟು ಕೆಲಸ ಕಾರ್ಯಗಳು, ಹಾಗೆ ಮಾಡುವಂತಹ ವೃತ್ತಿ ಧರ್ಮದ ಅಭಿವೃದ್ಧಿ, ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಶಾಂತಿ ಸಮಾಧಾನವಾಗಿರ್ಬೇಕು.
ಆದ್ರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ರೌದ್ರ ಆಗ್ತಕ್ಕಂಥದ್ದು, ಬೇಡವಾದಂತ ವಿಚಾರಗಳನ್ನ ತಲೆ ತುಂಬಿಸ್ಕೊಳ್ತಕ್ಕಂಥದ್ದು, ಮನಸ್ಸಲ್ಲಿ ಒಂದು ಅಸಮಾಧಾನದ ಸನ್ನಿವೇಶ ಎದುರಾಗುವಂತ ಲಕ್ಷಣಗಳು ಇವತ್ತು ಕಂಡು ಬರುತ್ತೆ. ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4 ಗಂಟೆ 12 ನಿಮಿಷದವರೆಗೂ ಸ್ವಲ್ಪ ನೀವು ಈ ಸಮಯದಲ್ಲಿ ಸ್ವಲ್ಪ ಶ್ರದ್ಧೆಯಿಂದ ಭಕ್ತಿಯಿಂದ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹಾಕಿ ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಅಂದ್ರೆ, ಅಥವಾ ಏನಾದ್ರು ಒಂದು ಸಾಧನೆ ಮಾಡ್ತೀನಿ ಅಂದ್ರೆ, ಅಥವಾ ಯಾವ್ದಾದ್ರು ಒಂದು ಕೆಲಸ ಕಾರ್ಯಗಳ ಬಗ್ಗೆ ನೀವು ಚಿಂತನೆ ಮಾಡಿದ್ದೆ ಆದ್ರೆ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಜೊತೆಗೆ ಸಾಧ್ಯವಾದ್ರೆ ಒಂದು ಲಲಿತಾ ಸಹಸ್ರನಾಮ, ಮಹಾಲಕ್ಷ್ಮಿ ಅಷ್ಟೋತ್ತರ, ಶ್ರೀ ಸೂಕ್ತ, ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ, ಹೀಗೆ ದೇವಿಗೆ ಸಂಬಂಧಪಟ್ಟದ್ದು ಏನಾದ್ರು ಒಂದಿಷ್ಟು ಅನುಷ್ಠಾನವನ್ನು ಮಾಡಿ ಯಾರಾದ್ರೂ ಒಂದಿಬ್ಬರು ಸುಮಂಗಲೆಯರಿಗೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನ ಮತ್ತೊಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟು ಅವರ ಆಶೀರ್ವಾದ ಪಡೆದು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ದೆ ಆದ್ರೆ ಇವತ್ತೊಂದು ಅದ್ಭುತವಾದಂತ ಫಲವನ್ನ ಮಿಥುನ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಈ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಹೃದಯದಲ್ಲಿ ಭಯ ಅನ್ಸುತ್ತೆ. ಯಾಕೆಂದ್ರೆ ಕಾಗದ ಪತ್ರಗಳದಾಗಿರ್ಬೋದು, ಅಥವಾ ಅಲ್ಲಿ ಯಾರೋ ಬಂದು ತೊಂದರೆ ಮಾಡೋದಾಗಿರ್ಬೋದು, ಅಥವಾ ಬೇಡವಾದಷ್ಟು ವಿಚಾರಗಳು ತಲೆ ತುಂಬಿಕೊಂಡು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಆತಂಕಕ್ಕೆ ಒಳಗಾಗ್ಬೋದು. ಆದ್ರೆ ಏನೂ ಆಗೋದಿಲ್ಲ, ಧೈರ್ಯವಾಗಿರಿ. ಎಲ್ಲವೂ ಸಹಿತ ಪ್ರಾರಂಭಿಕ ಏನ್ ಗರ್ಜನೆ ಮಾಡ್ಕೊಂಡು ಬರುತ್ತೋ ಸಮಸ್ಯೆ ಅಂತಕ್ಕಂಥದ್ದು, ಆ ಗರ್ಜನೆ ಮಾಡತಕ್ಕಂಥದ್ದು ಸ್ವಲ್ಪ ಸಮಯದಲ್ಲೇ ಆ ಗರ್ಜನೆ ಸಂಪೂರ್ಣ ನೆಲ ಕಚ್ಚುತ್ತೆ. ಅಂದ್ರೆ ಪ್ರಾರಂಭಿಕವಾಗಿ ತೊಂದರೆ ಭಯ ಇರುತ್ತೆ, ಅದಾದ್ಮೇಲೆ ಎಲ್ಲವೂ ಸರಿ ಹೋಗ್ಬಿಡುತ್ತೆ, ಭಯ ಪಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಮುನ್ನೆಚ್ಚರಿಕೆ ಏನ್ ಮಾಡಬೇಕು, ಮನೆಯಿಂದ ಆಚೆ ಹೊರಡುವಾಗೆ ಒಂದು ಲೋಟ ನೀರಿನಲ್ಲಿ ಒಂದಿಷ್ಟು ಅರಿಶಿನ ಮತ್ತು ಸುಣ್ಣ ಹಾಕಿ ಕೆಂಪು ನೀರನ್ನ ಮಾಡಿಕೊಂಡು ಅದರಿಂದ ದೃಷ್ಟಿ ತೆಗೆದು ಹಸರು ಗಿಡದ ಮೇಲೆ ಹಾಕಿ ದಕ್ಷಿಣಾಭಿಮುಖವಾಗಿ ನಿಂತು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವ ಮಂತ್ರವನ್ನ ಪಠನೆ ಮಾಡಿ ಅಥವಾ ದುರ್ಗೆಯನ್ನ ಆರಾಧನೆ ಮಾಡಿ ತದನಂತರ ಮನೆಯಿಂದ ಆಚೆ ಹೊರಟ್ರೆ ಮಿಥುನ ರಾಶಿಯವರಿಗೆ ಯಾವ ಸಮಸ್ಯೆಯೂ ಇರೋದಿಲ್ಲ. ಧೈರ್ಯವಾಗಿರಿ, ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನೇನೋ ಸಿದ್ಧಿಪಡಿಸ್ಕೊಳ್ಬಹುದು. ಆದ್ರೆ ಬರ್ತಕ್ಕಂಥ ಸಮಸ್ಯೆಗಳಿಗೊಂದು ಪರಿಹಾರ ಬೇಕಲ್ಲ. ಸಮಸ್ಯೆಗೊಂದು ಪರಿಹಾರವನ್ನಾಗಿ ನೀವು ಕನ್ಫರ್ಮ್ ಮಾಡಿಕೊಂಡು ಅದನ್ನ ಸರಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರ ಆರಾಧನೆಯೂ ಬೇಕು, ಮನೇಲಿರ್ತಕ್ಕಂಥವ್ರ ಸಮಸ್ಯೆಗೊಂದು ಪರಿಹಾರವೂ ಬೇಕು. ಅದಕ್ಕಾಗಿ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ತಾಳ್ಮೆನೂ ತಗೊಳ್ಬೇಕು. ಹಾಗೆ ವಿದ್ಯಾರ್ಥಿಗಳು ಓದೋದ ಕಡೆ ಹೆಚ್ಚು ಗಮನ ಕೊಡಿ. ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ತಂದುಕೊಳ್ಬೇಕು ಎಂಬತಕ್ಕಂಥ ಆಸೆ ನಿಮಗಿದೆ, ಆದ್ರೆ ಯಾವ ಅಭಿವೃದ್ಧಿಯನ್ನೂ ಕಾಣ್ಲಿಕ್ಕೆ ಆಗದಂತ ರೀತಿಯಲ್ಲಿದ್ದೀರಿ. ಹಾಗೆ ಸಣ್ಣ ಸಣ್ಣ ವಿಚಾರದಲ್ಲೂ ಸಹಿತ ಮಾನಸಿಕವಾದಂತ ಒತ್ತಡಗಳು ಎದುರಾಗುತ್ತೆ. ಹಾಗೆ ಇವತ್ತಿನ ದಿವಸ ಪ್ರಯಾಣ ಕಾಲದಲ್ಲಿ ಬಂದೊದಗುವಂತ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತೀರಿ. ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಸಾಧ್ಯವಾದ್ರೆ ಒಂದು ಹಿಡಿಯಷ್ಟು ಅಕ್ಕಿಯನ್ನ ತೆಗೆದುಕೊಂಡು ಅಕ್ಕಿಯನ್ನ ಹಸಿರು ಎಲೆಗಳ ಮೇಲೆ, ಯಾವ್ದಾದ್ರು ಸರಿ ಹಸಿರು ಎಲೆ ಮೇಲೆ ಅಕ್ಕಿಯನ್ನ ಹಾಕಿ ಅದರ ಮೇಲೆ ಒಂದು ಬಟ್ಲಡಿಕೆಯನ್ನ ಇಟ್ಟು 2 ದೀಪವನ್ನ ಅಂಟಿಸಿ, ಇವತ್ತು ಬಂದೊದಗುವಂತ ಸಮಸ್ಯೆಗಳಿಂದಲೋ ಅಥವಾ ಆರೋಗ್ಯದ ವ್ಯತ್ಯಾಸವೋ ಅಥವಾ ಯಾರಾದ್ರೂ ಶತ್ರುಗಳ ಬಾಧೆಯಿಂದ ನಾವು ನರಳುವಂತ ಪರಿಸ್ಥಿತಿ ಎದುರಾದ್ರೂ ಆ ಸಮಸ್ಯೆಗಳಿಗೊಂದು ಫುಲ್ ಸ್ಟಾಪ್ ಇಟ್ಟು ನಿಮ್ಮ ಅನುಗ್ರಹ ನಮಗ್ ಬೇಕು ಅಂತ ಇವತ್ತು ಚಂದ್ರನ ಪ್ರಾರ್ಥನೆ ಮಾಡಿ, ಅಂದ್ರೆ ಈ ಪ್ರಕಾರವಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಾಡಿ ಚಂದ್ರಗ್ರಹವನ್ನ ಪ್ರಾರ್ಥನೆ ಮಾಡಿದ್ದೆ ಆದ್ರೆ ಸಮಸ್ಯೆಗಳು ಯಾವುದೇ ಬಂದ್ರು ಮಂಜಿನ ಗಡ್ಡೆ ತರ 100ಕ್ಕೆ 100 ಪಾಲು ಕರಗು ಹೋಗುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ಬಹುದು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ತಂದುಕೊಳ್ತಕ್ಕಂಥ ಒಳ್ಳೆ ಯೋಗ ಫಲ ಇದೆ. ವಿದ್ಯಾರ್ಥಿಗಳಿಗೆ ಒಂದು ಹೊಸ ಬದುಕನ್ನು ಕಟ್ಟಿಕೊಳ್ಳುವಂತ ಯೋಗ ಫಲ. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳಿಗೆ ತಾವು ಮುಂದಾದ್ರೂ ಕೆಲಸದಲ್ಲಿ ಲಾಭವನ್ನು ಗಳಿಸ್ತೀರಿ. ನಿಮಗ್ ಸಿಗುವಂತ ಸ್ಥಾನಮಾನ, ನಿಮಗ್ ಸಿಗುವಂತ ಗೌರವ, ನೀವು ಮಾಡುವಂತ ಕೆಲಸಕ್ಕೊಂದು ಮನ್ನಣೆ, ವಿಶೇಷವಾಗಿರ್ತಕ್ಕಂಥ ರೀತಿ ಒಂದು ಆರಾಧನೆಯನ್ನು ಮಾಡುವಂತ ಒಂದು ಕಾಯಕಲ್ಪ ಸಿಂಹರಾಶಿಯವರಿಗಿದೆ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಮನದಾಳದ ಮಾತನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಯಾವ ಕ್ರಮವನ್ನು ಹೇಗೆ ಅನುಸರಿಸಬೇಕು ಎಂಬತಕ್ಕಂಥದ್ರ ಚಿಂತನೆ ಇರಬೇಕು. ಹಾಗೆ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ತಂದುಕೊಳ್ಬೇಕು. ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ನಿಮ್ಮದಾಗಬೇಕು. ಅದಕ್ಕಾಗಿ ಗಣಪತಿಯನ್ನ ಪ್ರಾರ್ಥನೆ ಮಾಡಬೇಕು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡ್ತಾ ನಿಮ್ಮ ಕುಲದೇವರನ್ನ ಆರಾಧನೆ ಮಾಡ್ಕೊಂಡು ಬಂದ್ರೆ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಕೆಲವಷ್ಟು ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡ್ಕೋಬೇಕು. ಬೇಕು ಬೇಡಗಳನ್ನ ಚಿಂತನೆ ಮಾಡಬೇಕು. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಬೇಕು. ಸರಿ ತಪ್ಪುಗಳನ್ನ ಸರಿಯಾಗಿ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೇಕು. ಅದರಲ್ಲೂ ಎಚ್ಚರಿಕೆಯ ಸಮಯ ಅಂದ್ರೆ ಇವತ್ತು ಮಧ್ಯಾಹ್ನ 3ರಿಂದ 6 ಗಂಟೆ 12 ನಿಮಿಷ, 3 ಗಂಟೆಯಿಂದ 6 ಗಂಟೆ 12 ನಿಮಿಷದ ಒಳಗಾಗಿ ತಾವು ಏನನ್ನ ಮಾಡ್ತಿದ್ದೀರಿ, ಯಾವ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡ್ತಿದ್ದೀರಿ, ಯಾವ ವೃತ್ತಿಯನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅನ್ನತಕ್ಕಂಥ ಆಲೋಚನೆಯಲ್ಲಿದ್ದೀರಿ, ಇದೆಲ್ಲದರ ಕಡೆ ಒಂದಿಷ್ಟು ಗಮನ ಹರಿಸಿದ್ರೆ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅಂಶಗಳನ್ನ ತಾವು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಕೆಲವಷ್ಟು ಸತ್ಯಾಸತ್ಯತೆಗಳನ್ನ ಅರ್ಥಕೊಳ್ಬೇಕು. ಬೇಕು ಬೇಡಗಳನ್ನ ಚಿಂತನೆ ಮಾಡಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ.
ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಒಂದೆರಡು ವಿಳೆದೆಲೆ ಅಡಿಕೆ, ಒಂದೆರಡು ಹಣ್ಣು, ಖರ್ಜೂರನೋ ಅಥವಾ ಸಕ್ಕರೆನೋ ಏನೋ ಒಂದಷ್ಟು ಪದಾರ್ಥವನ್ನ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಶಿವಾಲಯಕ್ಕೆ ಕೊಟ್ಟೊಂದು ನಮಸ್ಕಾರ ಮಾಡೋದ್ರಿಂದ ಒಂದಷ್ಟು ಕರ್ಮಫಲಗಳನ್ನಂತೂ ಖಂಡಿತ ದೂರ ಮಾಡ್ಕೊಳ್ತೀರಿ. ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿ ಕಾಣಬೇಕಾದಂತಹ ಇವತ್ತಿನ ಈ ಶುಭ ದಿನ ಒಂದಷ್ಟು ಗೋಧಿ, ಬೆಲ್ಲ ಇದನ್ನ ವಿಷ್ಣು ಆಲಯಕ್ಕೆ ಕೊಟ್ಟು ನಮಸ್ಕಾರ ಮಾಡಿದ್ರು ಸಾಕಷ್ಟು ಲಾಭವನ್ನ ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಚಂದ್ರ ಮತ್ತೆ ಗುರು ಇಬ್ರೂ ಚೆನ್ನಾಗಿದ್ದಾಗ ಕನ್ಯಾ ರಾಶಿಯವರಿಗೆ ಬಹಳ ದಿನಗಳಿಂದ ತಾವು ಏನ್ ಸಂಕಲ್ಪ ಮಾಡಿದ್ರು, ಯಾವ ಕಾಯಕವನ್ನ ಮಾಡಬೇಕು ಅಂತಿದ್ರು, ಯಾವ ವೃತ್ತಿ ಧರ್ಮವನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅಂತಿದ್ರು, ಅದೆಲ್ಲದರ ಬಗ್ಗೆ ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ಇದೆ, ವೃತ್ತಿಯಲ್ಲಿ ಅಭಿವೃದ್ಧಿ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದಿಯಲ್ಲಿ ಕೋಪ ಇದೆ. ಏನು ಮಾಡ್ಬೇಕಾದ್ರೂ ಯಾವ್ದು ಮಾಡ್ಲಿಕ್ಕೂ ಮುನ್ನಡೆದ್ರೂ ಕಷ್ಟ ಅನ್ಸುತ್ತೆ. ಆದ್ರೆ ಇದನ್ನ ಸರಿಪಡಿಸ್ಕೊಳ್ಳುವಂತ ಸರಿಯಾದ ಸನ್ಮಾರ್ಗ ಬೇಕಾಗಿದೆ. ಹಾಗೆ ಇವತ್ತಿನ ದಿವಸ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳದ ಮಾತಿಗೆ ಸೂಕ್ತವಾದಂತಹ ಉತ್ತರ ಕೊಡುವಂತ ಕಾಲವೂ ಇದೆ. ಅಂದ್ರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ತಿಲ್ವಲ್ಲ ಎಂಬತಕ್ಕಂಥದ್ರ ನೋವಿತ್ತಲ್ಲ, ಆ ಪ್ರತಿಫಲವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇವತ್ತು ಸಾಧ್ಯವಾದ್ರೆ ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ನಿಮ್ಮ ಕರಹಸ್ತದಿಂದ ಒಂದಿಬ್ಬರಿಗಾದ್ರೂ ಊಟದ ವ್ಯವಸ್ಥೆ ಮಾಡಿ. ಯಾರಾದ್ರೂ ಒಂದಿಬ್ಬರಿಗೆ ಊಟ ಕೊಡ್ತಕ್ಕಂಥದ್ದು, ಅನ್ನ ಬರ್ಸ್ತಕ್ಕಂಥದ್ದು ಅಥವಾ ಒಂದಿಷ್ಟು ಹಣ್ಣು ಹಂಪಲುಗಳನ್ನ ಕೊಡ್ತಕ್ಕಂಥದ್ದು ಮಾಡಿ. ಹಾಗೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನ ತೆಗೆದು ಹಸಿರು ಎಲೆಗಳ ಮೇಲೆ, ಯಾವ್ದಾದ್ರು ಹಸಿರು ಎಲೆ ಸರಿ, ಅರಳಿ ಮರ ಆದ್ರೂ ಸರಿ, ಬೇವಿನ ಮರ ಆದ್ರೂ ಸರಿ, ಔದುಂಬರ ಆದ್ರೂ ಸರಿ, ಏನು ಸಿಕ್ಕಿಲ್ಲ ಅಂದ್ರೆ ಕೊನೆಗೆ ತುಳಸಿ ಎಲೆ ಆದ್ರೂ ಸರಿ, ಒಟ್ಟಾರೆ ಆ ಗಂಧವನ್ನ ತುಳಸಿ ಎಲೆ ಮೇಲೆ ಅಥವಾ ಎಲೆಗಳ ಮೇಲೆ ಹಚ್ಚಿ ಭಕ್ತಿಯಿಂದ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನ ಪ್ರಾರ್ಥನೆ ಮಾಡಿ ಅದ್ರ ಮೇಲೆ ಒಂದು ಅರಿಶಿನ ಕೊಂಬನ್ನ ಇಟ್ಟು ದೇವರ ಸಾನ್ನಿಧ್ಯದಲ್ಲಿಡಿ. ಆ ದೇವರ ಸಾನ್ನಿಧ್ಯದಲ್ಲಿ ಈ ತಂತ್ರಸಾರವನ್ನ ಮಾಡ್ಕೊಂಡು ನೀವು ಆಚೆ ಬಂದ್ರೆ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ. ಯಾರೊಬ್ಬರು ನಿಷ್ಠೂರ ಮಾಡಿದ್ರು ಆ ನಿಷ್ಠೂರಕ್ಕೆ ನೀವು ಒಳಗಾಗುವಂಥದ್ದಿಲ್ಲ. ಅಲ್ಲಿ ನಿಮ್ಮ ಒಂದು ಸರಿಯಾದ ವ್ಯವಸ್ಥೆಗಳಲ್ಲಿ ಸರಿಯಾದ ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದ್ರೆ ಆರೋಗ್ಯದಲ್ಲಿ ಸಣ್ಣ ಸಣ್ಣ ವ್ಯತ್ಯಾಸ ಕಾಣಬಹುದು, ಆದ್ರೂ ಏನು ಭಯಪಡಬೇಕಾದಿಲ್ಲ. ಉದ್ಯೋಗ, ವ್ಯವಹಾರ, ಆರ್ಥಿಕ ಪರಿಸ್ಥಿತಿ ಇಲ್ಲಿ ಸ್ವಲ್ಪ ಅಭಿವೃದ್ಧಿ ಆದ್ರೆ ಈ ಸಮಸ್ಯೆಗಳಿಗೆಲ್ಲ ಒಂದು ಸೂಕ್ತ ಪರಿಹಾರವನ್ನ ಅಲ್ಲಿಂದಲೇ ತಾವು ಕಂಡುಕೊಳ್ಬಹುದು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಮತ್ತೆ ಬುಧ ಇಬ್ಬರ ಆಸ್ಥಾನವೂ ಚೆನ್ನಾಗಿದ್ದಾಗ ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ಶಾಂತಿ, ನೆಮ್ಮದಿಯನ್ನ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಮಧ್ಯಾಹ್ನ ಸರಿಸುಮಾರು 12 ಗಂಟೆವರೆಗೂ ತುಲಾರಾಶಿಯವರು ಬಹಳ ಧೈರ್ಯದಿಂದ, ಸ್ಥೈರ್ಯದಿಂದ ತಾವು ಏನ್ ಕೆಲಸ ಮಾಡಬೇಕಾಗಿದೆ, ಯಾವ್ದು ಮಾಡಿದ್ರೆ ಸರಿ ಹೋಗುತ್ತೆ, ಯಾವುದನ್ನ ಮಾಡಿ ನೀವು ಮತ್ತಷ್ಟು ಅಭಿವೃದ್ಧಿಯನ್ನು ತಂದುಕೊಳ್ಬಹುದಾಗತ್ತೆ, ಇದೆಲ್ಲವನ್ನು ಸಹಿತ ನಿಮ್ಮ ಕಾರ್ಯಸಿದ್ಧಿ ಮಾಡ್ಕೊಳ್ಬಹುದು. ಆದ್ರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಅಂತಕ್ಕಂಥದ್ದು ಇವತ್ತು ಖಂಡಿತ ಎದುರಾಗುತ್ತೆ. ಆ ಮನಸ್ತಾಪಗಳಿಂದ ಬೇಗ ಹೊರಗಡೆ ಬರ್ಬೇಕಾದ್ರೆ ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು. ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಪಡಿಬೇಕು ಎಂಬತಕ್ಕಂಥ ಆಸೆ ಇದ್ರೂ ಕೆಲವೊಮ್ಮೆ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಆಗುವಂತ ಲಕ್ಷಣಗಳು ಇವತ್ತು ಕಂಡು ಬರುತ್ತೆ. ಆದ್ರೆ ಇವತ್ತು ಇನ್ನೊಂದು ಅದೃಷ್ಟ ಇದೆ. ಏನಪ್ಪಾ ಅಂದ್ರೆ ಬಹಳ ದಿನಗಳಿಂದ ನಿಂತಿರ್ತಕ್ಕಂಥ ಕೆಲಸ ಕಾರ್ಯ ಅಥವಾ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ ಅಥವಾ ನಿಮ್ಮ ವೈಯಕ್ತಿಕವಾದಂತಹ ಬದುಕಿಗೆ ಒಂದು ಸುಂದರವಾದಂತಹ ಬದುಕು ಕಟ್ಕೊಳ್ಬೇಕು ಅಂತ ತಾವೇನ್ ಚಿಂತನೆ ಮಾಡ್ತಿದ್ರು ಅದಕ್ಕೆ ಇವತ್ತು ಸ್ವಲ್ಪ ಮಟ್ಟಿಗೆ ಒಂಚೂರು ಚಾಲನೆ ಅಂತ ನೀವು ಮಾಡಿದ್ರೆ ಅಥವಾ ಅದನ್ನ ಗಮನಕ್ಕೆ ತಂದುಕೊಂಡ್ರೆ ಅದರಿಂದ ತುಂಬಾ ಅನುಕೂಲವನ್ನ ಇವತ್ತು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ತುಂಬಾ ಹಳೆಯ ಸ್ನೇಹ ಇತ್ತಲ್ಲ, ಬಹಳ ಹಿಂದಿನ ದಿನಗಳಲ್ಲಿದ್ದಂತಹ ನಿಮ್ಮ ಆತ್ಮೀಯತೆ, ನಿಮ್ಮ ಪ್ರೀತಿ ವಿಶ್ವಾಸ, ಅಲ್ಲಿದ್ದಂತಹ ಬಂಧು ಬಾಂಧವ್ಯತೆ ಅದು ಹಿಂದೆ ನಿಂತು ಹೋಗಿತ್ತು. ಮಧ್ಯದಲ್ಲಿ ಸುಮಾರು ಬ್ರೇಕ್ ಅದು. ಆದ್ರೆ ಇವತ್ತು ಪುನಃ ಅದು ಮರುಕಳಿಸುವಂತಹದ್ದು, ಅದು ಪುನಃ ಅದು ಪ್ರಾರಂಭಿಸುವಂಥದ್ದು ಅಥವಾ ಅವ್ರ ಬಗ್ಗೆ ಚಿಂತನೆ ಮಾಡುವಂಥದ್ದು ಅಥವಾ ಅವ್ರನ್ನ ಆಲೋಚನೆ ಮಾಡುವಂಥದ್ದು, ಅವರೊಂದಿಗೆ ಮಾತುಕತೆ ಮುಂದುವರಿಸುವಂಥದ್ದು ಅಥವಾ ಯಾವ್ದಾದ್ರು ಒಂದು ವ್ಯವಹಾರಕ್ಕೆ ಕೈ ಇಟ್ಟು ಹಳೇದರ ಏನಿತ್ತೋ ಹಳೇದನ್ನ ಮೀರಿ ಮತ್ತೊಂದು ಹೆಜ್ಜೆ ಮುಂದಕ್ಕಿಟ್ಟು ಮತ್ತಷ್ಟು ಅಭಿವೃದ್ಧಿನ ತಂದುಕೊಳ್ತಕ್ಕಂಥ ಯೋಗ ಫಲ ಇವತ್ತಿನ ಭವಿಷ್ಯದಲ್ಲಿದೆ. ಬಹುಶಃ ಭಗವಂತ ಇವತ್ತು ನಿಮಗೆ ಕೊಟ್ಟಂತ ಒಂದು ಸೌಭಾಗ್ಯ ಅಂತ ತಿಳ್ಕೊಳ್ಬಹುದು. ಆದ್ರೆ ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಉಸಿರಾಟ ಪ್ರಕ್ರಿಯೆಗೆ ಅಥವಾ ಉಸಿರಾಟಕ್ಕೋ ಅಥವಾ ಎದೆ ಉರಿ ಬರ್ತಕ್ಕಂಥದ್ದು ಅಥವಾ ಒಂದಷ್ಟು ಸೊಂಟದ ಭಾಗ ನೋವು ಬರ್ತಕ್ಕಂಥದ್ದು, ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಹೆಣ್ಣು ಮಕ್ಕಳಿಗೆ ಬಾಧಿಸುತ್ತೆ. ಆದಷ್ಟು ಆರೋಗ್ಯದ ಕಡೆ ಗಮನ ಇರಲಿ. ಹಾಗೆ ಪಶ್ಚಿಮಾಭಿಮುಖವಾಗಿ ನಿಂತು ಶನೈಶ್ಚರನ್ನ ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ಬಂದೊದಗುವಂತ ಈ ಸಮಸ್ಯೆಗಳಿಂದ ಆದಷ್ಟು ಬೇಗ ಪಾರಾಗ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶಾಂತಿ, ಸಮಾಧಾನವಾಗಿದ್ದು ಮಾಡುವ ಕೆಲಸಗಳಲ್ಲಿ ಅಭಿವೃದ್ಧಿಯನ್ನ ಕಂಡು ನಂದು ತಂದು ಎಂಬತಕ್ಕಂಥ ಪ್ರೀತಿ ವಿಶ್ವಾಸದ ನುಡಿಮತ್ತಿನಿಂದ ಅಥವಾ ಯಾವುದೇ ಒಂದು ಜವಾಬ್ದಾರಿಯುತವಾದಂತಹ ಕಾಯಕವಾದ್ರೂ ಅದನ್ನು ನಿಭಾಯಿಸ್ತೀನಿ, ಮಾಡ್ತೀನಿ ಎಂಬತಕ್ಕಂಥ ಆತ್ಮವಿಶ್ವಾಸದಿಂದ ತಾವು ಏನ್ ನಡಿತೀರಿ, ಯಾವುದನ್ನು ಮುಂದುವರಿಸ್ತೀರಿ, ಅದರಿಂದ ಖಂಡಿತ ಒಳಿತನ್ನ ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಕೆಲವು ಸಮಸ್ಯೆಗಳಂತಕ್ಕಂಥದ್ದು ಗೊತ್ತಿಲ್ಲದಂತ ರೀತಿ ಬೆನ್ನಿಗೆ ಬೀಳುತ್ತೆ. ಆ ಸಮಸ್ಯೆಗೊಂದು ಪರಿಹಾರ ಬೇಕಾಗುತ್ತೆ. ಆ ಪರಿಹಾರವನ್ನ ಕಂಡುಕೊಂಡ್ರೆ ಇನ್ನಷ್ಟು ಅದ್ಭುತವಾದಂತ ಫಲವನ್ನೇ ತಾವು ಸಿದ್ಧಪಡಿಸ್ಕೊಳ್ಬಹುದು. ಇವತ್ತು ನಿಮ್ಮ ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳು ಯಾವುದೇ ಮಾಡ್ಬೇಕಾದ್ರೂ ಯಾವುದರಿಂದಲಾದ್ರೂ ಹೊರಬರ್ಬೇಕಾದ್ರೆ
ಮೊದಲು ತಾವು ತೆಗೆದುಕೊಳ್ಬೇಕಾದಂತಹ ನಿರ್ಣಯ ಇವತ್ತಿನ ದಿವಸ ಒಂದು ಬೇವಿನ ವೃಕ್ಷದ ಹತ್ರ ದೀಪ ಹಚ್ಚುವಂಥದ್ದು. ಒಂದು ಬೇವಿನ ವೃಕ್ಷದ ಹತ್ರ ದೀಪ ಹಚ್ಚಿ, ಬೇವಿನ ವೃಕ್ಷ ಅಥವಾ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು, 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸನ್ನ ಕೊಟ್ಟು ಒಮ್ಮೆ ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ಬಹುಶಃ ಭಗವಂತ ತಾನು ಕೊಟ್ಟರೆ ಎಲ್ಲವನ್ನೂ ಹೀಗೆ ಕೊಡ್ತಾನೇನೋ. ಇವತ್ತಿನ ಅನುಗ್ರಹಕ್ಕೆ ಅಂದ್ರೆ ಇವತ್ತು ಧನುರಾಶಿಯವರಿಗೆ ಜಾತಕದಲ್ಲಿರ್ತಕ್ಕಂತಹ ಗ್ರಹಸ್ಥಿತಿಗಳು ಮತ್ತು ನಿಮ್ಮ ನಡವಳಿಕೆಗಳಲ್ಲಾಗುವಂತಹ ಬದಲಾವಣೆ, ನಿಮ್ಮ ವ್ಯವಹಾರಗಳಿಗೆ ಮತ್ತಷ್ಟು ಅನುಕೂಲ ಆಗುವಂತಹ ಕಾರ್ಯಸಿದ್ಧಿ, ಇದೆಲ್ಲವೂ ಸಹಿತ ಭಗವತ್ ಸಂಕಲ್ಪದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಇವತ್ತು ಮತ್ತೊಂದು ಹೆಜ್ಜೆ ಮುಂದಿಡೋದಾದ್ರೆ, ಇವತ್ತು ಮಧ್ಯಾಹ್ನ 12ರಿಂದ 4:20 ತನಕ, 12ರಿಂದ 4:20 ಒಂದು ಅದ್ಭುತವಾದಂತ ಕಾಲ. ಯಾವುದೇ ಕೆಲಸ ಕಾರ್ಯಗಳಾದ್ರೂ ಸಹಿತ ಕಾರ್ಯಸಿದ್ಧಿಯನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಹಾಗೆ ತಾಯಿ ದುರ್ಗೆಯನ್ನ ಆರಾಧನೆ ಮಾಡ್ತಾ ದುಃಖದಿಂದ ದೂರ ಇರುವಂತಹ ಕಾಲ. ಇವತ್ತು ಸಾಧ್ಯವಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ರಾಹುಕಾಲದಲ್ಲಿ ಮಾತ್ರ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೂ ಕೈ ಹಾಕ್ತೀರಾ, ಅಂದ್ರೆ ಆ ಕ್ಷಣದಲ್ಲಿ ಒಂದು ಕಮಿಟ್ಮೆಂಟ್ ಅಂತಕ್ಕಂಥದ್ದನ್ನ ಮಾಡ್ಕೊಳ್ದಿರಾ ಇರ್ತಕ್ಕಂಥ ಕೆಲಸಗಳನ್ನೇ ಮುಂದುವರಿಸ್ತಕ್ಕಂಥದ್ರಲ್ಲಿ ತಪ್ಪಿಲ್ಲ. ಹಾಗೆ ಸಾಧ್ಯವಾದಷ್ಟು ಧನುರಾಶಿಯಲ್ಲಿ ಇರ್ತಕ್ಕಂಥವ್ರು ಇವತ್ತಿನ ದಿವಸ ಒಂದಷ್ಟು ಅವರೇ ಬೇಳೆ ಅಥವಾ ಅವರೇಕಾಳು, ಅವರೇ ಬೇಳೆ ಆದ್ರೂ ಸರಿ ಅಥವಾ ಅವರೇಕಾಳಾದ್ರೂ ಸರಿ ಅಥವಾ ಒಂದಷ್ಟು ಅವರೇಕಾಯಿ ಆದ್ರೂ ಸರಿ, ನಿಮ್ಮ ಕೈಯಿಂದ ಮತ್ತೊಬ್ಬರು ಕೊಡುವಂತಹದ್ದು, ಇನ್ನೊಬ್ಬರಿಗೆ ದಾನವಾಗಿ ಕೊಡುವಂಥದ್ದು, ಇಂತಹ ಕಾಯಕಕ್ಕೆ ತಾವು ಮುಂದಾದ್ರೆ ಶುಕ್ರನಿಂದ ಸಿಗಬೇಕಾಗಿರ್ತಕ್ಕಂತಹ ವರ್ಚಸ್ಸು, ತೇಜಸ್ಸು, ನಿಮ್ಮ ಮುಖದಲ್ಲಿರ್ತಕ್ಕಂಥ ಮಂದಹಾಸ ಎಲ್ಲವೂ ಸಹಿತ ದ್ವಿಗುಣ. ಹಾಗೆ ಇವತ್ತಿನ ದಿವಸ ಇನ್ನೊಂದು ಅದ್ಭುತವಾದಂತಹ ಕಾಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಮೊದಲು ಮಾಡುವಂತಹ ಕಾಯಕದಲ್ಲಿ ಒಂದಷ್ಟು ಬದಲಾವಣೆ ಬರಬೇಕು, ಫಲಾಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ಬೇಕು. ಇದಕ್ಕಾಗಿ ಕುಲದೇವರನ್ನ ಆರಾಧನೆ ಮಾಡಬೇಕು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದಕ್ಷಿಣಾಭಿಮುಖವಾಗಿ ನಿಂತು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಹಾಗೆ ಪ್ರಯಾಣಕ್ಕೆ ಅಂತ ಹೊರಡಬೇಕಾದ್ರೆ ಮೊದಲು ಉತ್ತರಕ್ಕೆ 2 ಹೆಜ್ಜೆ ಮುಂದಕ್ಕೆ ಹಾಕಿ, ಉತ್ತರಾಭಿಮುಖವಾಗಿ 4 ಹೆಜ್ಜೆ ಮುಂದಕ್ಕೆ ಹಾಕಿ, ತದನಂತರ ನೀವು ಮುಂದುವರಿಸಬೇಕು. ಇವತ್ತು ಧನುರಾಶಿಯವರು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಮೊದಲು ಮೌನದಿಂದ ಒಂದಷ್ಟು ಕೆಲಸಗಳನ್ನ ಮಾಡಿ, ಅಂದ್ರೆ ಯಾವ್ದಾದ್ರು ವಿಚಾರವನ್ನ ಒಂದಷ್ಟು ರಹಸ್ಯವಾಗಿ ಆಲೋಚನೆ ಮಾಡಿ. ಆ ರಹಸ್ಯ ಇಲ್ದಿರ ಎಲ್ಲವನ್ನೂ ಬಯಲು ಮಾಡ್ತೀವಿ ಅಂದ್ರೆ ಸಾಧ್ಯವಿಲ್ಲ. ಹಾಗೆ ಇವತ್ತು ಯಾರೊಬ್ಬರನ್ನ ನಂಬಿ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ನಿಮ್ಮ ತಲೆಯಲ್ಲಿ ಏನಿದೆಯೋ, ನಿಮ್ಮ ಆಲೋಚನೆ ಏನಿದೆಯೋ, ಭಗವಂತ ನಿಮಗೆ ಅಂತ ಏನು ಕೊಟ್ಟಿದ್ದಾನೋ ಆ ಕೊಟ್ಟಂತ ಸವಲತ್ತುಗಳಲ್ಲೇ ತಾವು ಮುನ್ನಡಿಬೇಕು. ಆಗ್ಲೇ ಅದರಿಂದ ಅನುಕೂಲ ಆಗ್ತಕ್ಕಂಥದ್ದು, ಅದರಿಂದ ಸಾಕಷ್ಟು ಲಾಭವನ್ನ ತಾವು ಗಳಿಸ್ತಕ್ಕಂಥದ್ದು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಒಂದು ಕಡೆ ಆರೋಗ್ಯ, ಮತ್ತೊಂದು ಕಡೆ ಜವಾಬ್ದಾರಿ, ಹೆಚ್ಚಿನ ವ್ಯವಹಾರಗಳನ್ನ ಮಾಡ್ತಕ್ಕಂಥದ್ದು, ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನವಾಗಿರ್ತಕ್ಕಂಥದ್ದು, ಹಾಗೆ ವೃತ್ತಿಯಲ್ಲಿ ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು ಅನ್ನತಕ್ಕಂಥ ಆಲೋಚನೆಯಲ್ಲಿರ್ತಕ್ಕಂಥದ್ದು. ಹಾಗೆ ಎಲ್ಲೇ ದೂರ ಬಾರ ಹೊರಡಬೇಕಾದ್ರೂ ನಿಮ್ಮ ಮನದಾಳದ ಮಾತಿದೆಯಲ್ಲ, ಆ ಮಾತನ್ನ ಸರಿಯಾದ ರೀತಿ ಕ್ರಮಬದ್ಧವಾಗಿ ಚಿಂತನೆ ಮಾಡತಕ್ಕಂಥದ್ದು. ಏನೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ ಬೇಕು. ತಾಳ್ಮೆ ಇದ್ರೆ ಮಾತ್ರ ಎಲ್ಲಾ ಕೆಲಸಗಳಲ್ಲೂ ಒಂದು ಹೆಜ್ಜೆ ಮುಂದೆ ಹಾಕ್ಲಿಕ್ಕಾಗತ್ತೆ. ಹಾಗೆ ವೃತ್ತಿಯಲ್ಲಿ ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂತಕ್ಕಂಥ ಆಸೆ ಇದೆಯಲ್ಲ, ಅದನ್ನ ಖಂಡಿತ ನೀವು ಮಾಡ್ಕೊಳ್ತೀರಿ. ಇವತ್ತು ಸಾಧ್ಯವಾದ್ರೆ ಒಂದು ಶಿವಾಲಯಕ್ಕೆ ಹೋಗಿ ಶಿವ ದರ್ಶನ ಮಾಡತಕ್ಕಂಥದ್ದು, ಹನುಮನ ಪ್ರಾರ್ಥನೆ ಮಾಡತಕ್ಕಂಥದ್ದು, ರಾಹುಕಾಲದಲ್ಲಿ ತಾಯಿ ದುರ್ಗೆಯ ದೀಪ ನಮಸ್ಕಾರ ಮಾಡತಕ್ಕಂಥದ್ದು. ಇವತ್ತು ಮಕರ ರಾಶಿಯವರು ರಾಹುಕಾಲದಲ್ಲಿ ದುರ್ಗಾ ದೀಪ ನಮಸ್ಕಾರವನ್ನು ಮಾಡೋದ್ರಿಂದ, ದುರ್ಗಾದೇವಿಯ ಹೆಸರಲ್ಲಿ ಒಂದು ದೀಪವನ್ನಿಟ್ಟು ಅದಕ್ಕೆ 3 ಪ್ರದಕ್ಷಿಣೆ ಬಂದು ಒಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ರೆ ಹೆಚ್ಚಿನ ಫಲಾಫಲಗಳನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಎಲ್ಲೇ ಯಾವುದೇ ಕೆಲಸಕ್ಕೆ ಅಂತ ಹೊರಡಬೇಕಾದ್ರೂ ಮೊದಲು ನಿಮ್ಮ ಆಲೋಚನೆ ಇರಬೇಕಾದ್ದು, ನೀವು ಮಾಡಬೇಕಾದ್ದು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ಏನ್ ಮಾಡ್ತಾ ಇದ್ದೀರಿ ಎಂಬತಕ್ಕಂಥದರ ಮಾತನ್ನ ಹಂಚಿಕೊಂಡು ತದನಂತರ ಒಂದು ಹೆಜ್ಜೆ ಮುಂದಕ್ಕೆ ಹಾಕೋದು ಬಹಳ ಉತ್ತಮ. ಹಾಗೆ ಸಾಧ್ಯವಾದ್ರೆ ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 1:20, 12ರಿಂದ 1:20 ಒಳಗಾಗಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ ಸಿಗುವಂತ ಕಾಲನೂ ಇದೆ. ಇದಕ್ಕಾಗಿ ಸ್ವಲ್ಪ ಶ್ರಮಿಸಿದ್ರು ಸಾಕು, ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಾಡುವ ಕೆಲಸ ಮತ್ತಷ್ಟು ಅಭಿವೃದ್ಧಿ ಆಗ್ಬೇಕಾದ್ರೆ ಶನೇಶ್ವರನ ಮಹಾಮಂತ್ರವನ್ನ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಬೋಧಂ ತನ್ನ ಮಾವಿ ಶನೇಶ್ವರಂ. ಹೀಗೆ ಶನೇಶ್ವರರ ಆರಾಧನೆ ಮಾಡೋದ್ರಿಂದಲೂ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನೇನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನದಿಂದ ದೂರ ಇದ್ದು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದ್ರೆ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಬೇಕು. ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಉದ್ಯೋಗಕ್ಕಾಗಿ ಪರಿತಪಿಸ್ತಿರ್ತಕ್ಕಂತಹ ಅವರ ಉದ್ಯೋಗದಲ್ಲಿ, ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಮುನ್ನಡೆ ಸಿಗಬೇಕು ಅಂದ್ರೆ ಇವತ್ತು ನೀವು ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ.
ಹನುಮನ ಕೊಂಡಾಡತಕ್ಕಂಥದ್ದು, ಹನುಮನ ಆರಾಧನೆ ಮಾಡತಕ್ಕಂಥದ್ದು, ಹನುಮನ ಒಡೆಯನಾದಂತ ಪ್ರಭು ಶ್ರೀ ರಾಮಚಂದ್ರನ ಆರಾಧನೆ ಮಾಡತಕ್ಕಂಥದ್ದು ಮಾಡೋದ್ರಿಂದ ಹೆಚ್ಚಿನ ಫಲವನ್ನಂತೂ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಧ್ಯಾಹ್ನ ಸರಿಸುಮಾರು 1:23 4 ಗಂಟೆವರೆಗೂ 1:23 4 ಗಂಟೆವರೆಗೂ ಒಂದು ಅದ್ಭುತವಾದಂತ ಕಾಲ. ಈ ಸಮಯದಲ್ಲಿ ತಾವು ಅಂದುಕೊಂಡಿದ್ದನ್ನ ಸಾಧನೆ ಮಾಡುವಂತ ಕಾಲ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಾಣುವಂತ ಕಾಲ. ಯಾವುದೇ ಕೆಲಸ ಮಾಡ್ಬೇಕಾದ್ರೂ ತಾಳ್ಮೆ ಬೇಕು. ತಾಳ್ಮೆಯಿಂದ ನೀವು ಅಂದುಕೊಂಡ ಕೆಲಸವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನ ಇರ್ತಕ್ಕಂಥವ್ರಿಗೆ ಲಗ್ನದಲ್ಲಿರ್ತಕ್ಕಂಥ ಚಂದ್ರ, ಗುರು ಇರ್ತಕ್ಕಂಥ ಆಸ್ಥಾನ, ಬುಧನ ಆಸ್ಥಾನ ಎಲ್ಲವೂ ವಿಶೇಷವಾಗಿದೆ. ತುಂಬಾ ದಿನಗಳ ನಂತರ ಇದೊಂದು ಅದೃಷ್ಟದ ಕಾಲ. ಆದ್ರೆ ಈ ಅದೃಷ್ಟ ಎಂಬತಕ್ಕಂಥದ್ದು ಹೇಗೆ ಅಂದ್ರೆ ಯಾವ ಕ್ಷಣಕ್ಕೆ ಎದುರಾಗುತ್ತೋ ಗೊತ್ತಿಲ್ಲ. ಆದ್ರೆ ಆ ಕ್ಷಣ ಬರುವಂತ ಕಾಲ ಇದೆಯಲ್ಲ, ಅದನ್ನ ನೀವು ಸ್ವಾಗತಿಸಬೇಕು, ಅದನ್ನು ಹಾಗೆ ಆರಾಧಿಸಬೇಕು. ಆದ್ರೂ ಇವತ್ತಿನ ನಿಮ್ಮ ನಡೆ ಇದೆಯಲ್ಲ, ಇವತ್ತಿನ ನಿಮ್ಮ ನಡೆ ನಡವಳಿಕೆಯನ್ನ ಸಾಧ್ಯವಾದಷ್ಟು ಮಟ್ಟಿಗೆ 4 ಜನ ಮೆಚ್ಚುವಂಗಿಲ್ದಿದ್ರು ನಿಮ್ಮ ಆತ್ಮ ಮೆಚ್ಚುವಂತ ರೀತಿ ಇರಬೇಕು. ನಿಮ್ಮ ಆತ್ಮ ಮೆಚ್ಚುವಂತ ರೀತಿ ಇರ್ಬೇಕಂದ್ರೆ ನಿಮಗೆ ಸರಿ ಅನ್ಸದನ್ನ ಮಾಡಬೇಕು. ಅದ್ರ ಜೊತೆಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಮನೇಲಿರ್ತಕ್ಕಂಥ ಪೋಷಕರು ತಂದೆ ತಾಯಿ ಹೇಳಿದಂತ ಮಾತನ್ನ ಆಲಿಸ್ಬೇಕು. ಹಾಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ, ಕಾರ್ಯಕ್ಷೇತ್ರದಲ್ಲಿದ್ರೂ ಅದರ ಅಭಿವೃದ್ಧಿ ಬಗ್ಗೆ ತಾವು ಏನ್ ಚಿಂತನೆ ಮಾಡ್ತಿದ್ರೋ ಆ ಚಿಂತನೆಯನ್ನ ಸರಿಯಾದ ಕ್ರಮಬದ್ಧವಾಗಿ ನೀವು ನಡೆಸಬೇಕು. ಹಾಗೆ ಇವತ್ತಿನ ದಿವಸ ಯಾವುದೇ ವೃತ್ತಿ ಧರ್ಮದಲ್ಲಿದ್ದವರಾದ್ರೂ ಒಂದು ಹಸಿರು ಬಣ್ಣದ ವಸ್ತ್ರವನ್ನ, ಹಸಿರು ಬಣ್ಣದ ಕರವಸ್ತ್ರವನ್ನಾದ್ರೂ ಸಹಿತ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಳೋದು. ಹಾಗೆ ಒಂದಷ್ಟು ಹೆಸರು ಕಾಳನ್ನ ಯಾವ್ದಾದ್ರು ವಿಷ್ಣು ಆಲಯಕ್ಕೋ ಅಥವಾ ಹಸಿರು ಗಿಡಗಳ ಮೇಲೋ ಅಥವಾ ಪ್ರಾಣಿ ಪಕ್ಷಿಗಳಿಗೂ ಅದನ್ನ ಕೊಡೋದ್ರಿಂದ ಒಂದಷ್ಟು ಮಟ್ಟಿಗೆ ಲಾಭವನ್ನ ಗಳಿಸ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ಳೋ ನಿಮಗೆ ಇವತ್ತು ಶಾಂತಿ ಸಮಾಧಾನವಾಗಿ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೋದು. ಹಾಗೆ ಇದೆಲ್ಲದರ ಜೊತೆಗೆ ತಾವು ಮಾಡ್ಬೇಕಾದ್ದೇನಪ್ಪಾ ಅಂದ್ರೆ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ಮಂಗಳ ದ್ರವ್ಯಗಳನ್ನು ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಅಲ್ಲಿ ಸಿಗುವಂತ ಮುತ್ತೈದೆಯರ ಸುಮಂಗಲಿಯರಿಗೆ ಒಂದಿಷ್ಟು ಅರಿಶಿನ ಕುಂಕುಮವನ್ನು ಕೊಟ್ಟು ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಇದರಿಂದ ಮತ್ತಷ್ಟು ಹೆಚ್ಚಿನ ಫಲವನ್ನ ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ.